ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚೇತನ್. ಇವತ್ತು ಸಂಡೇ. ಸೊ ಆ್ಯಸ್ ಯೂಶ್ವಲಿ ನಾವು ಹೊರಗಡೆ ಹೊರಟಿರ್ತೀವಿ. ಎಲ್ಲರೂ ಪ್ರೋಗ್ರಾಮ್ ಇರುತ್ತೆ, ಇಲ್ಲ ಯಾವ್ದಾದ್ರು ಶೋಕ್ದವ್ರ ಮನೆಗೆ ಹೋಗ್ಬೇಕಾಗಿರುತ್ತೆ, ಯಾವುದೋ ವೀಡಿಯೋ ಸಮಥಿಂಗ್ ಇದ್ದೇ ಇರುತ್ತೆ. ಅದೇ ರೀತಿ ಇವತ್ತು ನಾನು ಹೊರಟಿರೋದು ಬಿಸಿಲು ಮಾರಮ್ಮ ಅನ್ನೋ ಟೂರ್ನಮೆಂಟ್ಗೆ ಇವತ್ತು ಹೊರಟಿದ್ದೀನಿ. ಈ ವರ್ಷದಲ್ಲಿ ಐ ಥಿಂಕ್ ಫಸ್ಟ್ ಟೂರ್ನಮೆಂಟು ಬೇಗನೆ ಕೊಡ್ತಾಯಿದ್ದಾರೆ. ಆ ಮುಗ್ದು ಒಂದು ವಾರಕ್ಕೆಲ್ಲ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ದಾರೆ. ನಾನು ಹೊರಟೆ. ಇನ್ನೇನು ಟೂರ್ನಮೆಂಟು 12 ಗಂಟೆ ಅಂತ ಹೇಳಿದರು. ಮಾವಳ್ಳಿಲಿದೆ. ಸೊ ಈ ಬೆಂಗಳೂರಲ್ಲಿ ಹೋಗ್ಬೇಕಂದ್ರೆ ಒಂದು 1 ಅವರ್ ಮುಂಚೆನೇ ಬಿಡಬೇಕು. ಮತ್ತಿನ್ನೇನು, ಆದಷ್ಟು ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವ್ಲಾಗ್ ಯಾವ ಥರ ಇತ್ತು ಅನ್ನೋದನ್ನೆಲ್ಲ ತಿಳಿಸ್ಕೊಡಿ ಫ್ರೆಂಡ್ಸ್. ಮಾವಳ್ಳಿಯಲ್ಲಿ ನಡೀತಾ ಇರೋ ಬಿಸಿಲು ಮಾರಮ್ಮ ಟೂರ್ನಮೆಂಟ್ಗೆ ನಾನು ಇನ್ನೇನು ಬಂದೆ. ಆ ಲೊಕೇಶನ್ ಕಳಿಸಿರೋ ಆ ಪ್ಲೇಸ್ಗೆ ಬಂದೆ. ನಾನು ಬರ್ತಿದ್ದಂಗೆ ನನಗೊಂದು ಸಡನ್ ಸರ್ಪ್ರೈಸು. ನೋಡಿ ಯಾರು ಅಂತ. ಮಾವಳ್ಳಿ ರಮೇಶ್ ಅವರು ಫುಲ್ಲು ಪ್ಯಾಕ್ ಆಗಿಬಿಟ್ಟವ್ರೆ. ಒಳಗೆ ಅಕ್ಕಿ ಕುಡ್ಸಿ ಪ್ಯಾಕ್ ಆದಂಗೆ ಆಗಿ ಫುಲ್ ಸ್ಮಾರ್ಟ್ ಆಗಿಬಿಟ್ಟವ್ರೆ. ಸೊ ಅವ್ರು ನಮ್ಮ ಸ್ನೇಹಿತರು ಸೂರ್ಯ ಅವರು. ಆರ್ಗನೈಸರ್ ಬಸವ ಅವರು ಮೊಮೆಂಟೋಸ್ನ ಇವಾಗ ಶಿಫ್ಟ್ ಮಾಡ್ತಾ ಇದ್ದಾರೆ ಎಂಟ್ರಿ. ಸೊ ನಾನೇ ಲೇಟ್ ಆಗಿಬಿಡುತ್ತೇನೋ ಅಂತ ಅಂದ್ಕೊಂಡು ಸ್ವಲ್ಪ ಗಾಬರಿಲೇ ಬಂದೆ. ಬಂದು ನೋಡಿದ್ರೆ ಇಲ್ಲಿ ಇನ್ನೂ ಜನ ಸಾಗಾರ. ಇನ್ನೇನು ಮಾಡೋದು, ಓಕೆ, ಎಲ್ಲ ಫಂಕ್ಷನ್ಗಳು ಇದೇ ರೀತಿ ಆಗುತ್ತೆ, ಇರಲಿ. ಸೊ ಇದೇ ಖುಷಿಲಿ ನಮ್ಮ ಬಸವವ್ರನ್ನ ಮಾತಾಡ್ಸೋಣ. ಈ ಒಬ್ಬರೇ ಎಲ್ಲ ಮಾಡ್ತಾವ್ರೆ, ಫುಲ್ ಹಾರ್ಡ್ ವರ್ಕರು. ಈ ಸತಿ ಒಳ್ಳೆ ಟೂರ್ನಮೆಂಟ್ನ ಒಳ್ಳೆ ಆರ್ಗನೈಸ್ ಆಗಿ ಚೆನ್ನಾಗಿ ಮಾಡಿದ್ರು. ಸರ್ 12 ಗಂಟೆ ಅಂದರೆ 12 ಗಂಟೆಗೆ ಎಕ್ಸಾಕ್ಟ್ ಬಂದಿದ್ದೀವಿ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. A few moments later. ಇವತ್ತು ಆಡಕ್ಕಾಗಲ್ಲ ಕಣ್ರ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಮೊದಲು ಸಿಕ್ಕಿದ್ದು ನಮ್ಮ ಶ್ರೀಧರ್ ಸರ್ ಅವರು, ಆರಾಮಣ. ಹಾಗೆ ನೆಕ್ಸ್ಟು ನಮ್ಮ ಚೇತಣ್ಣವರು. ಇನ್ನೇನು ಎಲ್ಲ ಒಬ್ಬೊಬ್ಬರಾಗೆ ಬರ್ತಾ ಇದ್ದಾರೆ. ನಾನು ಕೂತಿದ್ದಾಗ ನಮ್ಗೆ ಎಂಟ್ರಿ ಆಗಿದ್ದು ನೋಡಿ ಯಾರು ಅಂತ, ಅಲ್ಲಿ ಪುರುಷಣ್ಣವರು. ಸೊ ಅದೊಂದು ಟೀಮೇ ಬರ್ತಾ ಇದೆ. ಏನ ಸಮಾಚಾರ? ಮರ್ತ್ಬಿಟ್ಟಿದ್ರಲ್ಲ ನಮ್ಮನ್ನೆಲ್ಲ. ಹಂಗೆ ಅಣ್ಣ, ಆರಾಮ? ಏನ ಸಮಾಚಾರ? ಒಳ್ಳೆ ಟೈಮ್ ಉಡಾಯಿಸ್ಬಿಟ್ರೆ. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಮತ್ತೆ ಗಾಳಿ ಇರ್ಲಿಲ್ಲ, ಏನ್ ಮಾಡ್ತೀವಿ ಈಗ. ನೋಡಿ ಶ್ರೀಕಂಠೇಶ್ವರ ಟೂರ್ನಮೆಂಟ್ ಬಾಬಿ ಅಣ್ಣ ಅವರು ಬಂದವ್ರೆ. ಏನ ಸಮಾಚಾರ? ಹಿಂಗೆಲ್ಲ ನೋಡ್ರಿ, ಅಲ್ಲೇ ಮಾಡ್ತಾ ಇದಾರೆ, ಅಲ್ಲೇ ಮಾಡ್ತಾವ್ರೆ ನಮ್ಮ ಮೇಲೆ. ಸೊ ಎಲ್ಲ ಬಂದರು. ಕಾರ್ಯಕ್ರಮಕ್ಕೆ ಬರಬೇಕಾಗಿರೋ ಗಣ್ಯ ಅತಿಥಿಗಳೆಲ್ಲ ಬಂದರು. ಇನ್ನೇನು ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆ್ಯಂಕರಿಂಗ್ ಬಂದು ಆ್ಯಸ್ ಯೂಶ್ವಲ್ ನಮ್ಮ ಹೇಮಂತ್ ಸರು, ನಮ್ಮ ರಘುವಣ್ಣವರು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಬಿಸಿಲು ಮಾರಮ್ಮ ಗೆರೆಬಾಜ್ ಹಾರಾಟ ಸ್ಪರ್ಧೆ ಬಹಳ ವಿಶೇಷವಾಗಿ, ವಿಶಿಷ್ಟವಾಗಿ, ವಿಭಿನ್ನವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದು, ಈ ವರ್ಷ ಸರ್ ನಾವು ಒಂದು ಕಾರ್ಯಕ್ರಮವನ್ನು ನಮ್ಮ ಅನಿಲ್ ಮತ್ತು ಕೆಂಪಣ್ಣರವರ ಒಂದು ಮಾತಿನ ಮೇರೆಗೆ ಒಂದು ಕಾರ್ಯಕ್ರಮ ಮಾಡೋಣ ಇದಕ್ಕೊಂದು ಅಂಥೇಳಿ ಒಂದು ಗಿರೇಬಾಜ್ ಪಾರಿವಾಳದಲ್ಲಿ ಸುಮಾರು ಲಕ್ಷಾಂತರ ಜನ ಇವತ್ತಿನ ದಿವಸ ಇದ್ದಾರೆ ಸರ್. ಬೆಂಗಳೂರಲ್ಲಿ 2.5 ಕೋಟಿ ರೂಪಾಯಿ ಬೆಲೆ ಕ್ಯಾಶ್ ಪ್ರೈಸ್ ಇದೆ. ಲೆಕ್ಕ ಹಾಕ್ಕೊಳ್ಳಿ, ಅಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತಿನ ದಿನ ಈ ಪಾರಿವಾಳದ್ದು ಸ್ಪರ್ಧೆ ನಡೀತಾ ಇದೆ. ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದ್ಬಿಟ್ಟಿದೆ. ಅಷ್ಟು ದೊಡ್ಡ ಮಟ್ಟ. ಒಂದು ಕಾರ್ಯಕ್ರಮ ಮಾಡಿದ್ರೆ 5,000 ಜನ, 6,000 ಜನ, 5,000 ಜನ ಸೇರ್ತಾರೆ. ಒಬ್ಬರೊಂದು ಕಾರ್ಯಕ್ರಮ ಮಾಡಿದ್ರು, 25 ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ಕಾರ್ಯಕ್ರಮ ಮಾಡಿದ್ರು. ಒಂದು 5,000 ಜನಕ್ಕೆ ಊಟ ಹಾಕ್ಸಿದ್ರು. ಆಮೇಲೆ ಹೋದ ವರ್ಷ ಒಂದು ಕಾರ್ಯಕ್ರಮ ನಡೆದಿತ್ತು, ಅಲ್ಲೂ ಅಷ್ಟೇ 4,000 ಜನ ಸೇರಿದ್ರು. ಈ ಥರ ಒಂದು ಸುಮಾರು ಜನ ಸೇರ್ತಾರೆ, ಆ ಥರ ಕಾರ್ಯಕ್ರಮ ಮಾಡ್ತಿದ್ದಾರೆ. ನಿಮ್ಗಿದು ಹೊಸದು ಅನಿಸ್ತಾ ಇದೆ. ನಾನು ನಮ್ಮ ಆಶೀರ್ವಾದ ನಮ್ಮಲ್ಲಿ ಇರಲಿ ಅಂತ ಕೇಳ್ಕೊಳ್ತೀರಿ. ಹಾಗೆ
ನಾನು ಹೇಳೋದಷ್ಟೇ ರೀ, ಎಲ್ಲ ಮನೆಯಲ್ಲೂ ಅಕ್ಕಿಗಳಿದ್ದೀರಿ, ಬಿಡಕ್ಕೆ ಪ್ರಯತ್ನ ಮಾಡಿ. ಹಾಗೆ 34 ಗಂಟೆ 11 ನಿಮಿಷ ಏನನ್ನ ನೀವು ನಮ್ಮ ಬೆಂಗಳೂರು ಸೈಡ್ ಅಲ್ಲಿ ಬಿಟ್ರೆ ಈ ವರ್ಷ 75,000 ರೂಪಾಯಿ ಕ್ಯಾಶ್ ಪ್ರೈಸ್ ಕೊಡ್ತೀರಿ ನಿಮಗೆ. 70 ಆ ಬ್ರೇಕ್ ಏನನ್ನ ಮಾಡಿದ್ರೆ ನಮ್ಗೆ ನಾವು 8 ತಿಂಗಳಿಂದ ನನ್ನ ಬಾಯಿಂದಾನೆ ಬಂದಿತ್ತು 38 ಗಂಟೆ 31 ಗಂಟೆ 37 ನಿಮಿಷ ಬಿಟ್ರೆ ಅಂತ ಹೇಳಿ ಆ ರೆಕಾರ್ಡ್ ನಾವೇ ಮುರಿದ್ರಿ. ನಮ್ಮ ರೆಕಾರ್ಡ್ ಏನಾದ್ರು 34 ಗಂಟೆ 11 ನಿಮಿಷ ಏನಾದ್ರು ಬಿಟ್ರೆ 75,000 ರೂಪಾಯಿ ಕ್ಯಾಶ್ ಪ್ರೈಸ್ ಕೊಡ್ತೀರಿ. ಎಲ್ಲಾರ ಮನೇಲಿ ಅಕ್ಕಿ ಇದೆ, ಬಿಡಕ್ಕೆ ಪ್ರಯತ್ನ ಮಾಡಿ, ಎಲ್ಲಾರ ಮನೇಲಿ ಆಗ್ಲಿ ಅಂತ ಕೇಳ್ಕೊಳ್ತೀನಿ ಬ್ರದರ್. ನಾನೇನೆ ಒಳ್ಳೆದಾಗ್ಲಿ ಬ್ರದರ್. ಚೇತನ್ ಇನ್ಫೋ ಪಾಪ ಇಲ್ಲಿ ಬ್ರದರ್, ಇದೊಂದು ವಿಡಿಯೋ ನೀಟಾಗಿ ಹೊಡಿ ಬ್ರದರ್. ಈ ಹುಡುಗನ ಬಗ್ಗೆ ಬೆಲೆ ಕಟ್ಟಕ್ಕಾಗಲ್ಲ ನಾನು ಹೇಳ್ತಾ ಇರ್ತೀನಿ. ನೋಡಿ, ಪ್ರತಿದಿನ ಒಂದು ಚೇತನ್ ಇನ್ಫೋ ಅಂತ ಹೇಳಿ ಸುಮಾರು ವಿಡಿಯೋಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಏನ್ರಿ ಇನ್ಫಾರ್ಮೇಶನ್ ಕೊಡ್ತಾರೆ ಇವ್ರಿಗೆ, ಏನು 10 ರೂಪಾಯಿ ಬರಲ್ಲ ಇವರಿಗೆಲ್ಲ. ಆದ್ರೂ ಇವತ್ತಿನ ದಿವಸ ಈ ಕಾರ್ಯಕ್ರಮಗಳಿಗೆಲ್ಲ ಒಂದು ಶೋಭೆ ತಂದ್ಕೊಂಡಿರ್ತಾರೆ. ಫ್ರೆಂಡ್ಸ್, ಕಾರ್ಯಕ್ರಮ ಮುಗೀತು. ಇದ್ರ ಫುಲ್ ವಿಡಿಯೋನ ನಿಮ್ಮ ಲಿಂಕಲ್ಲಿ ಐಕಾರ್ಡಲ್ಲೂ ಹಾಕಿರ್ತೀನಿ. ಇನ್ನೊಂದು ಸಪ್ರೇಟಾಗೂ ವಿಡಿಯೋ ಮಾಡಿ ಕಳಿಸಿರ್ತೀನಿ. ಊಟ ಎಲ್ಲ ಮಾಡ್ಕೊಂಡ್ವಿ. ಒಂದು ಒಳ್ಳೆ ಪಲಾವ್ ಕೊಟ್ಟರು, ಸೀರಿಯಸ್ಲಿ ನಿಜವಾಗ್ಲೂ ಪಲಾವ್ ಚೆನ್ನಾಗಿತ್ತು. ಸೊ ಅಲ್ಲಿಂದ ಮುಗಿಸ್ಕೊಂಡು ನಾನು ಸೀದಾ ಮನೆ ಕಡೆ ಹೊರಟೆ. ಮನೆ ಕಡೆಗೆ ಬರಬೇಕಾದ್ರೆ ನನ್ನ ಫ್ರೆಂಡು ಫೋನ್ ಮಾಡಿದ್ರು. ಅವರು ಒಬ್ಬರು ಬರ್ಡ್ಸ್ ಎಲ್ಲರೇನೆ ಆ್ಯಕ್ಚುಲಿ ಅವ್ರಿಗೇನೋ ಪ್ರಾಬ್ಲಮ್ ಆಗಿದೆ, ಸ್ವಲ್ಪ ಅಕ್ಕಿಗಳನ್ನೆಲ್ಲ ಕೊಟ್ಬಿಡ್ತೀನಿ ಅಂತ ಹೇಳಿ ನನಗೆ ಫೋನ್ ಮಾಡಿದ್ರು. ಸಿಗ್ನಲ್ಗಳಲ್ಲಿ ನಿಂತ್ಕೊಂಡು ಸಾಕಾಗೋಗ್ಬಿಡುತ್ತೆ. ಜರ್ನಿ 1 ಅವರ್ ಆದರೆ ಸಿಗ್ನಲಲ್ಲಿ ನಿಂತ್ಕೊಳ್ಳೋದು ಅರ್ಧ ಗಂಟೆ ಇರ್ತದೆ. ಚಾನಲ್ ಹಳೆ ಸಬ್ಸ್ಕ್ರೈಬ್ಗಳು ಯಾರನ್ನ ಇದ್ರೆ ಗೊತ್ತಿರುತ್ತೆ. ಇವರು KRS ಅಕ್ವಾ ಪೆಟ್ಸ್ ಅಂತ ಒಂದು ಸೇಲ್ಸ್ ವಿಡಿಯೋಸ್ ಮಾಡಿಸ್ತಾ ಇದ್ರು ಪೆಟ್ ಶಾಪಲ್ಲಿ. ಆ ಶಾಪ್ ಇಲ್ಲ ಇವಾಗ, ಏನೋ ಪ್ರಾಬ್ಲಮ್ ಕಾರಣಗಳಿಂದ ಕ್ಲೋಸ್ ಮಾಡಿದ್ರು. ಮನೇಲೇನೆ ಒಳ್ಳೆ ಕ್ವಾಲಿಟಿ ಬಡ್ಸ್ಗಳನ್ನ ಇಟ್ಟಿದ್ದೀನಿ ಸರ್, ಕೊಡ್ತೀನಿ, ಒಳ್ಳೆ ಬೆಲೆಗೆ ಬಂದರೆ ಕೊಡ್ತೀನಿ ಅಂದ್ಬಿಟ್ಟು ನಮ್ಗೆ ತಿಳಿಸಿದ್ರು. ನಾನು ನೋಡೋಣ ಅಂತ ಬಂದಿದ್ದೆ. ಯಾರೋ ನಮ್ಮ ವ್ಯೂವರ್ಸು ಇಂಟ್ರೆಸ್ಟೆಡ್ ಇದ್ದರೆ ಅವ್ರ ನಂಬರ್ನ ಹಾಕಿರ್ತೀನಿ, ಕಾಲ್ ಮಾಡಿ ಕೇಳಿಕೊಂಡು ವಿಡಿಯೋಸು ಇಲ್ಲ ಡೈರೆಕ್ಟು ಮೀಟ್ ಆಗೋದಿದ್ರೆ ಮೀಟ್ ಆಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸಿರೋ ಅಕ್ಕಿಗಳು ಫುಲ್ ವಿಡಿಯೋ ಇನ್ನೊಂದು ಲಿಂಕಲ್ಲಿದೆ, ಅದನ್ನು ಹಾಕಿರ್ತೀನಿ, ಹೋಗಿ ನೋಡಿ. ಸಪ್ರೇಟಾಗಿ ಇನ್ನೊಂದು ವಿಡಿಯೋ ಇದೆ. ಈ ಸತಿ ಟೂರ್ನಮೆಂಟ್ ಬಿಟ್ಟಿದ್ರೆ ನೀವು? ಈ ಸತಿ ಬಿಟ್ಟಿದ್ದು ಆರ್ಕಳ್ಳಿ ಪಟ್ಟ. ಆರ್ಕಳ್ಳಿ ಪಟ್ಟ ಬಂದು ನಮ್ಮ ಹತ್ರ ಈ ಸತಿ 5 ಕಾಲ್ ಅವರು 1 ಟೂರ್ನಮೆಂಟ್ ಆಡ್ತು. ನೆಕ್ಸ್ಟ್ ಇನ್ನೊಂದು ಒಂದು ಕುರುಬ್ರಳ್ಳಿ ಟೂರ್ನಮೆಂಟ್ ಬಿಡಬೇಕಾಗಿತ್ತು. ಅಕ್ಕಿ ಹಿಂದಿನ ದಿನ ಕತ್ಲಾಗಿ ಹೋಗಿದ್ದು, ಅಕ್ಕಿ ಸಿಕ್ಲಿಲ್ಲ, ಯಾರು ಕತ್ಲಾಗಿ ಹೋಗಿಬಿಟ್ಟಿದೆ. ಅದು ಪಟ್ಟ ಇನ್ನೂ ಒಂದು ಆರ್ಕಳ್ಳಿ ಪಟ್ಟ ನಮ್ಮ ಮಕ್ಷಿ ಬ್ಯಾಕ್ ಗ್ರೌಂಡ್ ಕೂಡಲೇ ಅಕ್ಕಿ. ಅಂಗಡಿ ಈಗ ನೆಕ್ಸ್ಟ್ ಏನು ಮಾಡೋ ಪ್ಲಾನ್? ಅಂಗಡಿ ಯೂನಿಕ್ ಆಗಿ ಮಾಡ್ತೀನಿ. ಈಗ ಸ್ವಲ್ಪ ನನಗೇನೋ ಒಂದು ಹುಷಾರಿಲ್ಲದೆ ಹೋಗಿರೋ ಕಾರಣದಿಂದ ನಾನು ಸ್ವಲ್ಪ ಡಿಲೇ ಮಾಡಿದ್ದೆ. ಈಗ ಅದಕ್ಕೆ ಮನೆ ಅಕ್ಕಿಗಳು ತುಂಬಾ ಟಾಪ್ ಕ್ಲಾಸ್ ಅಕ್ಕಿಗಳು ಎಲ್ಲ ಆಡಿರೋಂಥದ್ದು ರಿಸಲ್ಟೆಡ್ ಬರ್ಡ್ಸ್. ಸುಮ್ಮನೆ ಆಕಾಶದಲ್ಲಿ ಯಾರದಕ್ಕೂ ರಿಯಾಲಿಟಿಯಾಗಿ ಯಾರದಕ್ಕೂ ತುಂಬ ವ್ಯತ್ಯಾಸ ಇರತ್ತಲ್ವ ಅಂತ ರಿಯಾಲಿಟಿ ಬರ್ಡ್ಸ್ ನಾನು ಇವತ್ತು ಓಲ್ಡ್ ಲೈನ್ಸ್ ಬರ್ಡ್ಸ್. ಸೇಲ್ಗಾಯ್ದು ಸರ್, ನಾನು ಏನಂದ್ರೆ ಈಗ ನಾನು ಸ್ವಲ್ಪ ಇದ್ರೆ ನನಗೆ ಟೈಮ್ ಇಲ್ಲದೆ ಹೋಗಿರೋದ್ರಿಂದ ಎಲ್ಲ ಸುಮಾರು ಲಾಟಲ್ಲಿ ಕೊಟ್ಕೊಡೋಣ ಅಂತ ಇದೀನಿ ಗೂಡ್ ಸಮೇತ. ಸ್ವಲ್ಪ ಯಾರಾದ್ರು ತುಂಬಾ ಚೆನ್ನಾಗಿ ಸ್ಟಾಕ್ ಮಾಡೋ ಅಂತವ್ರು ಹಳೆ ಅಳುಬ್ರು ಅವ್ರಿಗೆ ಲೈನ್ ಇಷ್ಟ ನೋಡಿದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಬರ್ಡ್ಸ್ ಏನ್ ಕ್ವಾಲಿಟೀಸ್ ಇದೆ ಅದ್ರ ಮೇಲೆ ಡಿಪೆಂಡ್ಸ್ ಇರುತ್ತೆ. ನೋಡಕ್ ಹೇಳಿ ತೊಂದರೆ ಇಲ್ಲ. ಇಲ್ಲಿ ಏನ್ ನನಗೆ ತೋರಿಸ್ತೀನಿ ಬರ್ಡ್ಸ್, ಯಾರಾದ್ರೂ ತುಂಬಾ ಚೆನ್ನಾಗಿ ಹಳೆ ಶೋಕ್ ಮಾಡೋ ಅಂತವ್ರು ಇದ್ರೆ ಓಲ್ಡ್ ಲೈನ್ಸ್ ಬರ್ಡ್ಸ್ ಬೇಕು ಅನ್ನೋರು, ಈಗಿನ ಪುಟ್ಟಿಗೆ ಅದೆಲ್ಲ ಒರಿಜಿನಾಲಿಟಿ ಅಕ್ಕಿಗಳು ನಾನು ತೋರಿಸ್ತೀನಿ. ನೋಡಿ ಯಾರಿಗಂದ್ರೆ ಇಂಟ್ರೆಸ್ಟ್ ಇದ್ರೆ ಕಾಂಟ್ಯಾಕ್ಟ್ ಮಾಡಕ್ಕೆ ಹೇಳಿ ಸರ್. ಪ್ರೈಸ್ ನೀವೇ ಕೋಟ್ ಮಾಡ್ತೀರಾ ಬೇರೆ ಏನಾದ್ರು? ಸರ್, ನಾನು ಸ್ವಲ್ಪ ಜಾಸ್ತಿ ಪ್ರೈಸ್ ಕೋಟ್ ಮಾಡ್ತೀನಿ. ಏನಕ್ಕೆ ಅಂದರೆ ನನ್ನ ಹತ್ರ ಆಡಿರೋಂಥ ಬಡ್ಸು ಕೊಡ್ತೀನಿ. ಸುಮ್ಮನೆ ಹೇಳ್ಬಿಟ್ಟು ಇದು 6 ಅವರ್ ಆಡ್ತು, ಇದು 5 ಅವರ್ ಆಡ್ತು ಅನ್ನೋ ಬಡ್ಸ್ ಕೊಡಲ್ಲ. ಆಡಿರೋದನ್ನೇ ವಿತ್ ರಿಸಲ್ಟೆಡ್ ವಿತ್ ಪ್ರೂಫೇ ನಾನು ತೋರಿಸ್ತೀನಿ ನಿಮಗೆ. ಬಡ್ಸ್ ಟೂರ್ನಮೆಂಟ್ ಆಡಿರೋ ಅಕ್ಕಿಗಳು ಇದೆ. ನಾನೇನಂದ್ರೆ ಎಲ್ಲ ಸೇರಿಸಿಕ್ಕಿದ್ದು ಸ್ವಲ್ಪ ನೋಡ್ಕೊಳಕ್ಕಾಗದೆ ಹೋಗಿರೋ ಕಾರಣದಿಂದ ಯಾರು ತುಂಬ ಚೆನ್ನಾಗಿ ಶೋಕ್ ಮಾಡೋ ಅಂತ ಕೊಡೋಣ. ತುಂಬ ಒಳ್ಳೆ ಬರ್ಡ್ಸ್ ಕೊಡ್ತೀನಿ. ಇಂಟ್ರೆಸ್ಟೆಡ್ ಪರ್ಸನ್ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಕಾಲ್ ಮಾಡ್ಬೋದು. ತುಂಬ ಓಲ್ಡ್ ಲೈನ್ಸು, ನ್ಯಾಚುರಲ್ ಬರ್ಡ್ಸ್ ಅಲ್ಲ, ಓಲ್ಡ್ ಲೈನ್ಸ್ ಅಂದ್ರೆ ಗೋಲ್ಡ್ ತರ ಇರತ್ತೆ ಬರ್ಡ್ಸ್ ಅಂತ ಬರ್ಡ್ಸ್ ನಾನು ಕೊಡ್ತೀನಿ. A few moments later. ಇವತ್ತಿನ ವ್ಲಾಗ್ ಆಗಿತ್ತು. ನಿಮ್ಗೆ ಯಾವ ಥರ ಅನ್ನಿಸ್ತು ವ್ಲಾಗು
ಒಂದು ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ ವೀಡಿಯೋಸ್ ಮಾಡೋಣ ಅಂತ ಒಂದು ಇಂಟ್ರೆಸ್ಟ್ ಇದೆ. ನೀವು ಯಾವ ರೀತಿ ಇನ್ನೂ ಎಂಕರೇಜ್ ಮಾಡ್ತೀರೋ ಅದೇ ರೀತಿ ನಾನು ಎಕ್ಸ್ಪ್ಲೋರ್ ಆಗಿ ಇನ್ನೂ ಒಳ್ಳೊಳ್ಳೆ ವಿಷಯಗಳನ್ನ ತಿಳಿಸ್ಕೊಡ್ತೀನಿ. ಸಪ್ರೇಟಾಗಿ ಫಂಕ್ಷನ್ ವೀಡಿಯೋನೂ ಇದೆ, ಸೇಲ್ಸ್ ವೀಡಿಯೋನೂ ಇದೆ, ಅದ್ರದ್ದು ವೀಡಿಯೋಗಳ್ನ ಹಾಕಿರ್ತೀನಿ. ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ವಂದನೆಗಳು. ಟಾಟಾ, ಬಾಯ್ ಬಾಯ್.